ಎಪಿಸೋಡ್ 119. ರಾಹುಲ್ ಕಣ್ಮುಂದೆ ಇರೋದು ನಿತ್ಯಾನಾ ದಿವ್ಯಾನಾ? ರಾಹುಲ್ ಅರ್ಜೆಂಟ್ನಲ್ಲಿ ಶ್ರುತಿ ಟಿಫನ್ ರೆಡಿನಾ ಅಂತ ಕೂಗ್ತಾ ರೂಮಿಂದ ಹೊರಗೆ ಬಂದ. ಶ್ರುತಿ ರಾಹುಲ್ ರೆಡಿ ಇದೆ ಬನ್ನಿ ಅಂತ ಹೇಳ್ತಾ ಟಿಫನ್ನ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾ ಇದ್ಲು. ರಾಹುಲ್ ಅರ್ಜೆಂಟ್ನಲ್ಲೇ ಟಿಫನ್ ಮಾಡ್ತಾ ಅಪ್ಪ ಅಮ್ಮ ತಿಂಡಿ ಮಾಡಿದ್ರಾ ಅಂತ ಕೇಳ್ದ. ಶ್ರುತಿ ಅವಾಗಲೇ ಮಾಡಿದ್ರು ಅಂತ ಡಲ್ಲಾಗಿ ಹೇಳಿದ್ಲು. ರಾಹುಲ್ ಅವಳು ಡಲ್ಲಾಗಿರೋದು ನೋಡಿ ಏನಾಯ್ತು ಶ್ರುತಿ, ಯಾಕೆ ಡಲ್ಲಾಗಿದ್ಯಾ ಅಂದ. ಶ್ರುತಿ ಯಾಕೋ ನಿತ್ಯ ತುಂಬ ನೆನಪಾಗ್ತಾ ಇದ್ದಾಳೆ. ಅವಳು ನನಗೆ ಏನೋ ಹೇಳೋಕ್ಕೆ ಅಂತ ಬರ್ತಾಳೆ, ಆದರೂ ಏನೂ ಹೇಳಲ್ಲ. ಇತ್ತೀಚೆಗಂತೂ ಕಾಲ್ ಮಾಡ್ತಾನೇ ಇಲ್ಲ. ನಾನೇ ಮಾಡಿದರೂ ಸರಿಯಾಗಿ ಮಾತಾಡತ್ತೆ, ಆಮೇಲೆ ಮಾಡ್ತೀನಿ ಅಂತಾಳೆ. ಅದಕ್ಕೆ ಬೇಜಾರು ಅಂದ್ಲು. ರಾಹುಲ್ ಕೈ ತೊಳ್ಕೊಂಡು ಅಷ್ಟೇನಾ, ಅವರಿಬ್ಬರು ಲವ್ ಬರ್ಡ್ಸ್, ಸ್ವಲ್ಪ ಪ್ರೈವೇಸಿ ಬೇಕಿರುತ್ತೆ. ಅವಳು ವಾಪಸ್ ಬಂದಮೇಲೆ ಡೈರೆಕ್ಟಾಗೆ ಮಾತಾಡುವೆ ಬಿಡು. ಡೋಂಟ್ ಫೀಲ್ ದಟ್. ನನಗೆ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಸಂಜೆ ಸಿಗ್ತೀನಿ ಬಾಯ್ ಅಂತ ಹೇಳಿ ಅವಳು ಕೆನ್ನಿಗೆ ಮುತ್ತಿಟ್ಟು ಲ್ಯಾಪ್ಟಾಪ್ ತೊಗೊಂಡು ಹೊರಟ. ನಿತ್ಯ ಶರತ್ ಇಬ್ಬರು ವಾಟರ್ಫಾಲ್ಸಿಂದ ವಾಪಸ್ ಎಸ್ಟೇಟ್ ಕಡೆ ಹೊರಡೋಕ್ಕೆ ಕಾರ್ ಹತ್ರ ಬಂದರು. ಶರತ್ ಪಾರಿಜಾತ ನಿಂತ್ಕೋ, ಹೊರಡೋಕ್ಕೆ ಮುಂಚೆ ನಿನಗೇನೋ ಕೊಡೋದಿದೆ ಅಂದ. ನಿತ್ಯ ಏನು ಸರ್ ಅದು ಅಂದ್ಲು. ಶರತ್ ಇಲ್ಲ ನೀನೇ ಗೆಸ್ ಮಾಡು ನೋಡೋಣ ಅಂದ. ನಿತ್ಯ ಗೆಸ್ ಮಾಡೋದಾ, ಏನದು ಅಂತ ಕೆನ್ನೆ ಮೇಲೆ ಕೈ ಇಟ್ಟು ಥಿಂಕ್ ಮಾಡ್ತಾ ನನಗೇನೂ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಿಬಿಡಿ, ಇಲ್ಲ ಅಂದರೆ ಕ್ಲೂ ಕೊಡಿ ಅಂದ್ಲು. ಶರತ್ ಓಕೆ, ಅದು ನಮ್ಮಿಬ್ಬರ ಪ್ರೀತಿಗೆ ಸ್ಫೂರ್ತಿಯಾಗಿರೋ ಒಂದು ವಸ್ತು ಅಂದ. ನಿತ್ಯ ಲೆಟರ್ ಅಂದ್ಲು. ಶರತ್ ಅಲ್ಲ ಅಂದ. ನಿತ್ಯ ಅಲ್ವಾ, ಮತ್ತೆ ಯೋಚಿಸಿ ಪಾರಿಜಾತ ಹೂವ ಅಂದ್ಲು. ಶರತ್ ಖುಷಿಯಿಂದ ನಗ್ತಾ ಹೌದು ಅಂತ ಆ ಹೂವನ್ನ ಅವಳ ಮುಂದೆ ತೋರಿಸಿ ತಗೋ ಅಂದ. ನಿತ್ಯ ಖುಷಿಯಲ್ಲಿ ಅದನ್ನು ತಗೊಳ್ಳೋಕೆ ಕೈ ಚಾಚಿ ಮತ್ತೆ ಆ ಕೈ ಹಿಂದೆ ತಗೊಂಡು ಇಲ್ಲ ನಾನಿದನ್ನು ಹಾಗೆ ತಗೊಳ್ಳಲ್ಲ ಅಂದ್ಲು. ಶರತ್ ಏನು ಹಾಗೆ ತಗೊಳ್ಳಲ್ವಾ, ಯಾಕೆ, ಹಾಗಾದರೆ ಮತ್ತೆ ಏನು ಮಾಡಿದ್ರೆ ತಗೋತೀಯಾ ಅಂದ. ನಿತ್ಯ ಐ ಲವ್ ಯು ಬಿಟ್ಟು ಬೇರೆ ರೀತಿ ಡಿಫ್ರೆಂಟಾಗಿ ಪ್ರಪೋಸ್ ಮಾಡಿ ಆಗ ತಗೋತೀನಿ ಅಂತ ಕೈ ಕಟ್ಟು ನಿಂತಳು. ಶರತ್ ಹಾಗೇ ಯೋಚಿಸಿ ಸ್ಮೈಲ್ ಮಾಡ್ತಾ ಅವಳ ಮುಂದೆ ಮಂಡಿ ಊರಿ ಕುಳಿತು ಪಾರಿಜಾತ ಹೂವು ಹಿಡಿದು ಈ ಹೃದಯ ಎಂಬ ದೇವಸ್ಥಾನದಲ್ಲಿ ನಿನಗಾಗಿ ಒಂದು ಪುಟ್ಟ ಗರ್ಭಗುಡಿ ಕಟ್ಟಿ ಈ ಎದೆ ಬಡಿತವೇ ಗಂಟೆ ನಾದವಾಗಿ ನಿನ್ನ ಹೆಸರೇ ಮೊದಲಿನಿಂದ ಕೊನೆಯವರೆಗೂ ಜಪಿಸೋ ನಾಮವಾಗಿ ನಿನ್ನ ಪ್ರೀತಿಯ ಅನುರಾಗವೇ ಅಲ್ಲಿನ ಭಕ್ತಿಯ ಮಹಾಭಂಡಾರದಂತಾಗಿ ಒಟ್ಟಾರೆಯಾಗಿ ಈ ಆರಾಧಕನ ಎದೆಯಾಳದಲ್ಲಿ ಅಚ್ಚಳಿಯದೆ ನೆಲೆಸಿರುವ ಪ್ರೀತಿ ದೇವತೆ ನೀನು. ಈ ನಿನ್ನ ಆರಾಧಕನು ಅರ್ಪಿಸುತ್ತಿರುವ ನನ್ನೊಲವ ಪಾರಿಜಾತ ಹೂವ ಇದು, ಸ್ವೀಕರಿಸಿಬಿಡು, ಯಾವುದೇ ಲೋಪವಿದ್ದರೂ ಒಮ್ಮೆ ಮನ್ನಿಸಿ ಅಂದ. ವಾಹ್, ಏನು ಸಖತ್ತಾಗಿ ಪ್ರಪೋಸ್ ಮಾಡ್ದ. ನಿತ್ಯ ಅದನ್ನೆಲ್ಲ ಕೇಳಿ ಮನಸ್ಸು ತುಂಬಿ ಬಂತು. ಅವನ ಕೈಲಿದ್ದ ಪಾರಿಜಾತ ಹೂ ತಗೊಂಡ್ಲು. ಖುಷಿಯಿಂದ ಅವನನ್ನು ಗಟ್ಟಿಯಾಗಿ ತಪ್ಕೊಂಡು ನನ್ನ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ಸರ್, ಇಷ್ಟು ಪ್ರೀತಿ ಮಾಡೋ ಜೀವ ನನ್ನ ಜೊತೆ ಇದೆ ಅಂದ್ಲು. ಆ ಕಡೆ ರಾಹುಲ್ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದ. ಮತ್ಯಾವುದೋ ಒಂದು ಪ್ಲೇಸ್ಗೆ ಬಂದು ಕಾರ್ ಪಾರ್ಕ್ ಮಾಡಿ ಯಾರಿಗೋ ಕಾಲ್ ಮಾಡ್ತಾ ಹೆಲೋ ಮಿಸ್ಟರ್ ಗ್ಯಾಬ್ರಲ್, ವೇರ್ ಆರ್ ಯು ಮ್ಯಾನ್, ಇವತ್ತು ಒಂದು ದಿನ ಮಿಸ್ ಆದರೆ ಕಾಂಟ್ರ್ಯಾಕ್ಟ್ ನಮ್ಮ ಕೈ ತಪ್ಪಿ ಹೋಗುತ್ತೆ, ಐ ಆಮ್ ಸೋ ಎಕ್ಸೈಟೆಡ್, ಕಮ್ ಸೂನ್ ಅಂತ ಮಾತಾಡ್ತಾ ಇದ್ದವನು ಅವನು ಆಪೋಸಿಟ್ಗೆ ಕಣ್ಣು ಹಾಯಿಸ್ದ. ಅಲ್ಲೊಂದು ಚಿಕ್ಕದಾದ ತಳ್ಳೋ ಗಾಡಿಯಲ್ಲಿ ಒಬ್ಬರು ಕ್ಯಾಂಟೀನ್ ಇಟ್ಟಿದ್ರು. ಅದ್ರ ಮುಂದೆ ಒಂದು ಹುಡುಗಿ ಅವ್ರ ಹತ್ರ ಏನೋ ಕೇಳ್ತಾ ಇದ್ಲು. ಆ ಕ್ಯಾಂಟೀನ್ ಮಾಲೀಕ ಆ ಹುಡುಗಿಗೆ ಬೈದು ಅಲ್ಲೇ ಇದ್ದ ಮಗ್ಗು ತಗೊಂಡು ಅವಳ ಮುಖಕ್ಕೆ ನೀರೆರಚಿ ತಳ್ಳ್ದ. ಆ ಹುಡುಗಿ ನೆಲಕ್ಕೆ ಬಿದ್ದು ಎದ್ದು ಕೂತು ತನ್ನ ಕೈ ನೋಡ್ಕೊಳ್ತಾ ರಾಹುಲ್ ನಿಂತ ಕಡೆಗೆ ಮುಖ ತಿರುವಿ ಮೈ ಕೈಗೆ ಅಂಟಿದ ಮಣ್ಣನ್ನು ಒದರುತ್ತಾ ಇದ್ಲು. ಅದನ್ನು ನೋಡಿದ್ದೆ ರಾಹುಲ್ ಹಿಡ್ದ ಮೊಬೈಲ್ನ ನಿಧಾನವಾಗಿ ಕೆಳಗಿಳಿಸಿ ಕೂಡಲೇ ಅವಳ ಹತ್ರ ಓಡ್ ಬಂದು ನಿತ್ಯ ಹಿತೇಳು ಮೇಲೆ ಅಂತ ಕೈ ಹಿಡಿದು ಮೇಲೆತ್ತಿ ನಿತ್ಯ ಏನಿದೆಲ್ಲ, ಶುಂಠಿಕೊಪ್ಪದಿಂದ ಯಾವಾಗ ಬಂದೆ, ಶರತ್ ಎಲ್ಲಿ ಅಂತ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದ. ಆ ಹುಡುಗಿ ಅವನ ನೋಡಿ ನಮ್ಮ ಮಾವನ ಹತ್ರ ಕರ್ಕೊಂಡು ಹೋಗಿ ಅಂದ್ಲು. ರಾಹುಲ್ ಮಾವನ, ಯಾವ ಮಾವ, ನಿತ್ಯ ಶರತ್ ಎಲ್ಲಿ ಅಂದ. ಆ ಹುಡುಗಿ ಸೈಲೆಂಟಾಗಿ ಆ ಕ್ಯಾಂಟೀನ್ ಕಡೆ ಕೈ ತೋರಿಸಿ ನಂಗೆ ತುಂಬ ಹಸುವಾಗ್ತಿದೆ, ಊಟ ಬೇಕು ಅಂದ್ಲು. ರಾಹುಲ್ ಅವಳನ್ನು ಈ ರೀತಿ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಯಿತು. ಬಾ ಇಲ್ಲಿ ಕೂತ್ಕೋ ಅಂತ ಅಲ್ಲೇ ಇದ್ದ ಹುಡನ್ ಬೆಂಚ್ ಮೇಲೆ ಕೂರಿಸಿ ಅದೇ ಕ್ಯಾಂಟೀನ್ನಲ್ಲಿ ಚಿತ್ರಾನ್ನ ತಂದು ಅವಳ ಕೈಗೆ ಕೊಟ್ಟ.
ಅವಳು ತುಂಬ ದಿನದಿಂದ ಊಟ ತಿಂಡಿ ತಿಂದೇ ಇಲ್ವೇನೋ ಅನ್ನೋ ಹಾಗೆ ಒಂದೇ ಸಮ ತಿಂತಾ ಇದ್ಲು. ರಾಹುಲ್ಗೆ ಒಂದು ಕ್ಷಣ ಅವನ್ನೇ ನೋಡ್ದ ಹಾಗೆ ಆಯಿತು. ನಿಧಾನ ನಿತ್ಯ, ವಿಪರ್ಯಾಸ ನೋಡು ಹೇಗಿದೆ. ಅವತ್ತು ಇದೇ ರೀತಿ ನೀನು ನನಗೆ ಹಸಿವು ನೀಗಿಸಿದ್ದೆ ನೆನಪಿದ್ಯಾ ಅಂತ ನೆನೆಸ್ಕೊಂಡು ಮುಗುಳ್ನಕ್ಕು. ಮನಸ್ಸಲ್ಲಿ ಶರತ್ ಎಲ್ಲೋದ್ರು ನಿತ್ಯ, ಯಾಕೆ ಈ ಪರಿಸ್ಥಿತಿಲಿದ್ದಾಳೆ, ಯಾವಾಗ ಶರತ್ ನಿತ್ಯ ಶುಂಠಿಕೊಪ್ಪದಿಂದ ಬಂದರು, ಹೀಗೆ ಏನೇನೋ ಪ್ರಶ್ನೆ ತಲೆಗೆ ಬಂದು ಶರತ್ಗೆ ಕಾಲ್ ಮಾಡ್ದ. ಶರತ್ ಫೋನ್ ರಿಂಗ್ ಆಗಿದ್ದು ಕೇಳಿ ನಿತ್ಯನ ಬಿಟ್ಟು ಫೋನ್ ತೊಗೊಂಡು ನಂಬರ್ ನೋಡಿ, ಇದೇನು ನಿಮ್ಮಣ್ಣ ನನಗೆ ಕಾಲ್ ಮಾಡ್ತಿದ್ದಾರೆ ಅಂತ ನಗ್ತಾ ರಿಸೀವ್ ಮಾಡಿ, ಹಲೋ ಏನು ರಾಹುಲ್, ನಿಮ್ಮ ತಂಗಿನ ಬಿಟ್ಟು ಅಪರೂಪಕ್ಕೆ ನಮಗೂ ಕಾಲ್ ಮಾಡಿಬಿಟ್ಟಿದ್ದೀರಾ. ಆಮೇಲೆ ನಿಮ್ಮ ತಂಗಿ ನನ್ನ ಮೇಲೆ ಕೋಪಿಸ್ಕೊಂಡ್ರೆ ಕಷ್ಟ ಅಂತ ನಗ್ತಾನೆ. ರಾಹುಲ್ ಶಾಕ್, ಏನು ನಿತ್ಯ ಕೋಪಿಸ್ಕೊಳ್ಳೋದಾ, ನೀವು ಆರಾಮಾಗಿದ್ದೀರಾ ಶರತ್ ಅಂದ. ಶರತ್, ಹಾಂ ರಾಹುಲ್, ನನ್ನ ಪಾರಿಜಾತ ಜೊತೆ ಇರುವಾಗ ನಾನು ಆರಾಮಾಗಿ ಇರ್ತೀನಾ, ತುಂಬ ಆರಾಮಾಗಿ ಖುಷಿಯಾಗಿದ್ದೀವಿ, ಇನ್ನು ಸ್ವಲ್ಪ ದಿನ ಅಷ್ಟೇ ವಾಪಸ್ ಬೆಂಗಳೂರಿಗೆ ಬರ್ತೀವಿ ಅಂದ. ರಾಹುಲ್, ಅಂದರೆ ನಿತ್ಯ ನಿಮ್ಮ ಜೊತೆನೇ ಇದ್ದಾಳಾ, ನೀವಿನ್ನೂ ಶುಂಠಿಕೊಪ್ಪದಿಂದ ವಾಪಸ್ ಬಂದಿಲ್ವಾ ಅಂತ ಆಶ್ಚರ್ಯದಲ್ಲಿ ಕೇಳ್ತಾ ಬೆಂಚ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದ ಹುಡುಗಿನ ನೋಡಿ ಕೇಳ್ದ. ಶರತ್, ಇಲ್ಲ ರಾಹುಲ್, ನಾವಿನ್ನೂ ಇಲ್ಲೇ ಇದ್ದೀವಿ, ಒಂದು ನಿಮಿಷ, ನಿತ್ಯ ಇಲ್ಲೇ ಇದ್ದಾಳೆ ಮಾತಾಡಿ ಅಂತ ಅವಳ ಕೈಗೆ ಫೋನ್ ಕೊಟ್ಟ. ನಿತ್ಯ, ಹಲೋ ರಾಹುಲ್ ಅಣ್ಣ ಹೇಗಿದ್ದೀರಾ ಅಂದ್ಲು. ರಾಹುಲ್ ಅಂತೂ ತುಂಬ ಕನ್ಫ್ಯೂಸ್ ಆಗಿಬಿಟ್ಟ. ನಿತ್ಯ, ನೀನು ಅಲ್ಲಿದ್ದರೆ ನಿನ್ನ ಹಾಗೆ ಇರೋ ಇವಳು ಯಾರು ಅಂದ. ನಿತ್ಯ ಅವನ ಮಾತು ಕೇಳಿ ಶಾಕ್, ಏನು ನನ್ನ ಹಾಗೆ ಇರೋಳನ್ನ ನೀವು ನೋಡಿದ್ರಾ, ಎಲ್ಲಿ ರಾಹುಲ್ ಅಣ್ಣ ಅಂತ ತುಂಬ ಎಕ್ಸೈಟ್ನಲ್ಲಿ ಕೇಳಿದ್ಲು. ರಾಹುಲ್, ಇಲ್ಲೇ ಇದ್ದಾಳೆ ಅಂತ ಮತ್ತೆ ಆ ಬೆಂಚ್ ಕಡೆ ನೋಡ್ದ. ಅಲ್ಲಿಂದ ಆ ಹುಡುಗಿ ಹೊರಟು ಹೋಗಿದ್ಲು. ರಾಹುಲ್ ಒಂದು ಕ್ಷಣ ಆಶ್ಚರ್ಯ ಆಯಿತು. ಅಯ್ಯೋ, ಈ ಹುಡುಗಿ ಎಲ್ಲೋದ್ಲು ಅಂದ್ಕೊಂಡು ಸುತ್ತ ನೋಡ್ತಾ, ನಿತ್ಯ, ಆ ಹುಡುಗಿ ಈಗಷ್ಟೇ ಇಲ್ಲೇ ಇದ್ಲು, ಈಗ ಎಲ್ಲೋ ಹೊರಟು ಹೋದ್ಲು ಅನಿಸುತ್ತೆ ಅಂದ. ನಿತ್ಯ, ನೋ ನೋ ರಾಹುಲಣ್ಣ, ಅವಳು ನನ್ನ ತಂಗಿ ಸತ್ಯ ರಾಹುಲಣ್ಣ, ನಾವಿಬ್ಬರು ಟ್ವಿನ್ಸ್ ಅಂತ ಹೇಳ್ತಾ, ರಾಹುಲಣ್ಣ ಪ್ಲೀಸ್ ಅವಳನ್ನ ಹುಡುಕಿ ಅವಳು ಎಲ್ಲೂ ಮಿಸ್ ಆಗಬಾರ್ದು, ನಾವು ಶುಂಠಿಕೊಪ್ಪಕ್ಕೆ ಬಂದಿದ್ದೆ ಅವಳಿಗೋಸ್ಕರ, ಆದರೆ ಅವಳು ಅಲ್ಲೇ ಇದ್ದಾಳಾ. ರಾಹುಲ್, ಹೌದು ನಿತ್ಯ, ನಾನು ಅವಳನ್ನು ನೀನು ಅಂದ್ಕೊಂಡೆ, ಊಟ ಬೇಕು ಅಂದ್ಲು, ಊಟ ಕೊಡಿಸಿ ಶರತ್ಗೆ ಕಾಲ್ ಮಾಡಿದೆ, ತಿರುಗಿ ನೋಡೋ ಅಷ್ಟರಲ್ಲಿ ಅವಳು ಇಲ್ಲಿಲ್ಲ. ಇಟ್ಸ್ ಓಕೆ ನಿತ್ಯ, ನೀನು ಸಮಾಧಾನ ಮಾಡ್ಕೊ, ಈಗ ಎಲ್ಲ ನನಗೆ ಹೇಳಿದೆ ಅಲ್ವಾ, ಯು ಡೋಂಟ್ ವರಿ ಸತ್ಯ, ನಾನು ಹುಡುಕ್ತೀನಿ, ಅವಳು ಜಾಸ್ತಿ ದೂರ ಏನೂ ಹೋಗಿರಲ್ಲ, ನೀನು ಆರಾಮಾಗಿ ಬಾ ಅಂತ ಸಮಾಧಾನ ಹೇಳಿ ಕಾಲ್ ಕಟ್ ಮಾಡಿ ಸುತ್ತ ನೋಡ್ತಾ, ಇಲ್ಲೇ ಇದ್ದವಳು ಅಷ್ಟು ಬೇಗ ಎಲ್ಲಿ ಹೋಗೋಕ್ಕೆ ಸಾಧ್ಯ, ಅವಳು ಮಾವನ ಹತ್ರ ಕಳಿಸಿ ಅಂದಿದ್ದು ನೆನಪಾಗಿ ಮಾಲತಿ ಅಮ್ಮ ಹೇಳಿದ್ದು ನೆನಪಿಗೆ ಬಂತು. ಅಂದರೆ ಅಪ್ಪ ಅಮ್ಮನ ಜೊತೆ ಆಶ್ರಮದಲ್ಲಿ ಇದ್ದಿದ್ದು ದಿವ್ಯಾನ ಅಂದ್ಕೊಂಡು ಅಲ್ಲೆಲ್ಲ ಹುಡುಕ್ದ, ಆದರೆ ದಿವ್ಯಾ ಅವನ ಕೈಗೆ ಸಿಗಲೇ ಇಲ್ಲ. ಅಷ್ಟರಲ್ಲಿ ಅವನ ಬಿಸ್ನೆಸ್ ಕ್ಲೈಂಟ್ ಕಾಲ್ ಬಂತು, ಅದ್ರ ಕಡೆ ಗಮನ ಹರಿಸಿ ಹೊರಟ. ಇಲ್ಲಿ ನಿತ್ಯ ಖುಷಿಗೆ ಎಲ್ಲೇನೇ ಇರಲಿಲ್ಲ. ತುಂಬ ಖುಷಿಯಾಗಿ ಶರತ್ನ ಕೈ ಹಿಡಿದು ಗಿರ್ಗಿಟ್ಲೆ ಸುತ್ತಿಸ್ದ, ಸರ್ ಐ ಆಮ್ ಸೋ ಹ್ಯಾಪಿ, ಸತ್ಯ ಸಿಕ್ಕಿದ್ದಾಳೆ ಅಂತ ಖುಷಿಯಿಂದ ಕುಣಿತಾಳೆ. ಶರತ್, ಓಕೆ ಓಕೆ ಕಾಮ್ ಡೌನ್ ನಿತ್ಯ, ರಾಹುಲ್ ಅವರು ಮಿಸ್ ಆದರು ಅಂದ್ರಲ್ಲ ಅಂದ. ನಿತ್ಯ, ಸರ್ ಇವತ್ತು ಮಿಸ್ ಆಗಿದ್ದಾಳೆ, ಆದರೆ ನಾಳೆ ಸಿಕ್ಕೇ ಸಿಗ್ತಾಳೆ, ಯಾಕೆ ಹೇಳಿ, ಅವಳು ಸಿಕ್ಕಿರೋದು ರಾಹುಲ್ ಅಣ್ಣ ಕೈಗೆ, ಎಲ್ಲೋ ಇದ್ದವ್ರ ಅಪ್ಪ ಅಮ್ಮನನ್ನೇ ಹೇಗೆ ಪತ್ತೆ ಹಚ್ಚಿದ್ರು ನಿಮಗೂ ಗೊತ್ತಲ್ಲ, ಹಾಗೆ ನನ್ನ ಸತ್ಯನೂ ಹುಡುಕ್ತಾರೆ, ಅಷ್ಟು ನಂಬಿಕೆ ಇದೆ ರಾಹುಲ್ ಅಣ್ಣ ನನ್ನ ಮೇಲೆ ಅಂದ್ಲು. ಶರತ್, ಸಾಕು ನಿಮ್ಮ ಅಣ್ಣನ ಗುಣಗಾನ, ನಡಿ ಹೊರಡೋಣ ಅಂತ ಕಾರ್ ಒಳಗಡೆ ಕೂತ್ಕೊಂಡ. ನಿತ್ಯ ಕೂಡ ಅವನ ಪಕ್ಕ ಬಂದು ಕೂತ್ಕೊಂಡು ಅವನ್ನೇ ನೋಡಿ, ಕೋಪನಾ ಅಥವಾ ಜಲಸಪತಿ ದೇವ್ರೇ ಅಂತ ನಕ್ಲು. ಶರತ್ ಅವಳ ಮೂತಿ ಹಿಡಿದು ಹಿಂಡಿ, ನಂಗೆ ಕೋಪ ರಾಕ್ಷಸಿ, ಹಾಗೇನಿಲ್ಲ ಅಂತ ನಗ್ತಾ ಡ್ರೈವ್ ಮಾಡ್ಕೊಂಡು ಹೊರಟ. ಈ ಕಡೆ ನಿತ್ಯ ಖುಷಿಗಂತೂ ಲಿಮಿಟ್ಸೇ ಇಲ್ಲ. ಆ ಕಡೆ ರಾಹುಲ್ಗೆ ಇವಾಗ ದಿವ್ಯಾನ ಹುಡ್ಕೋ ಚಿಂತೆ. ಆದರೂ ನಿತ್ಯಗೆ ರಾಹುಲ್ ಅವನು ಹುಡುಕ್ತಾನೆ ಅನ್ನೋ ನಂಬಿಕೆ. ಸೊ ನಮ್ಮ ದಿವ್ಯಾ ಅಲಿಯಾ ಸತ್ಯ ನಿತ್ಯ ಕೈಗೆ ಸಿಗ್ತಾಳಾ, ಹೇಗೆ ಸಿಗ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ, ಇದೇ ಥರ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.